IFRS 15 ರೆವೆನ್ಯೂ ಫ್ರಮ್ ಕಾಂಟ್ರಾಕ್ಟ್ಸ್ ವಿತ್ ಕಸ್ಟಮರ್ಸ್. ಸೊ ಇದರಲ್ಲಿ ಟೋಟಲ್ 5 ಸ್ಟೆಪ್ಸ್ ಇದೆ. IFRS 16 ರೆವೆನ್ಯೂ ಫ್ರಮ್ ಕಾಂಟ್ರಾಕ್ಟ್ಸ್ ವಿತ್ ಕಸ್ಟಮರ್ಸ್. ಇದರಲ್ಲಿ ಕೆಲವು ಟರ್ಮ್ಸ್ನ ಅಂದರೆ ಕೆಲವು ವರ್ಡ್ಸ್ನ ಡೆಫಿನೇಷನ್ಸನ್ನು ಕೊಟ್ಟಿದ್ದಾರೆ. ಆ ವರ್ಡ್ಸ್ ಯಾವುದು, ಡೆಫಿನೇಷನ್ಸ್ ಏನು ಅಂತ ಕೊಟ್ಟಿದ್ದಾರೆ ರೆವೆನ್ಯೂ ಫ್ರಮ್ ಕಾಂಟ್ರಾಕ್ಟ್ಸ್ ವಿತ್ ಕಸ್ಟಮರ್ಸ್ IFRS 15 ಇದರ ಬಗ್ಗೆ ನೋಡುವ. ಸೊ ಫಸ್ಟ್ ಟರ್ಮ್ ಅವರು ಕೊಟ್ಟದ್ದು ಇನ್ಕಮ್. ಸೊ ಏನು ಇನ್ಕಮ್ ಅಂದರೆ ಇನ್ಕ್ರೀಸಸ್ ಇನ್ ಇಕನಾಮಿಕ್ ಬೆನಿಫಿಟ್ಸ್ ಡ್ಯೂರಿಂಗ್ ದ ಅಕೌಂಟಿಂಗ್ ಪೀರಿಯಡ್ ಇನ್ ದ ಫಾರ್ಮ್ ಆಫ್ ಇನ್ಫ್ಲೋಸ್ ಆರ್ ಎನ್ಹಾನ್ಸ್ಮೆಂಟ್ಸ್ ಆಫ್ ಅಸೆಟ್ಸ್. ಅಂದರೆ ಯಾವ ಮಾನಿಟರಿ ಇನ್ಫ್ಲೋ ಆಗ್ತದೆ ಒಂದು ಬಿಸ್ನೆಸ್ ಎಂಟಿಟಿಗೆ ಅದೆಲ್ಲವೂ ಇನ್ಕಮ್ ಆಗ್ತದೆ. ಸೊ ಯಾರ ಕೈಯಿಂದ ಕೂಡ ಕ್ಯಾಶ್ ರಿಸೀವ್ ಮಾಡಿದರೆ ಅದು ಒಂದು ಇನ್ಕಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ರೆವೆನ್ಯೂ ಇನ್ಕಮ್ ಅರೈಸಿಂಗ್ ಇನ್ ದ ಕೋರ್ಸ್ ಆಫ್ ಆ್ಯನ್ ಎಂಟಿಟೀಸ್ ಆರ್ಡಿನರಿ ಆ್ಯಕ್ಟಿವಿಟೀಸ್. ಅಂದರೆ ರೆಗ್ಯುಲರ್ ಬಿಸ್ನೆಸ್ ಆ್ಯಕ್ಟಿವಿಟಿಯಲ್ಲಿ ಏನು ಇನ್ಕಮ್ ಆಗಿದೆ ಅದು ಮಾತ್ರ ರೆವೆನ್ಯೂ ಆಗ್ತದೆ. ಸೊ ಈ IFRS ಸ್ಟ್ಯಾಂಡರ್ಡಲ್ಲಿ ನಮಗೆ ಬೇಕಾಗುವಂಥದ್ದು ರೆವೆನ್ಯೂ, ಇನ್ಕಮ್ ಅಲ್ಲ. ನೆಕ್ಸ್ಟ್ ಒನ್ ಕಾಂಟ್ರಾಕ್ಟ್, an agreement between 2 or more parties that creates enforceable rights and obligations. ಸೊ ಒಂದು ಕಾಂಟ್ರಾಕ್ಟ್ ಇದೆ ಅಂತಾದರೆ ಅಲ್ಲಿರುವಂತಹ ಎರಡು ಪಾರ್ಟಿಗಳಿಗೆ ಕೆಲವು ರೈಟ್ಸ್ ಇರ್ತದೆ ಹಾಗೂ ಕೆಲವು ಅಬ್ಲಿಗೇಷನ್ಸ್ ಇರ್ತದೆ, ಅಂದರೆ ಡ್ಯೂಟೀಸ್ ಇರ್ತದೆ. ಕೆಲವು ಹಕ್ಕುಗಳು ಇರ್ತವೆ, ಕೆಲವು ಕರ್ತವ್ಯಗಳು ಕೂಡ ಇರ್ತದೆ. ಸೊ ಇಲ್ಲಿ ಕಾಂಟ್ರಾಕ್ಟ್ ಏಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ಸೊ ಈ IFRS 15 ರೆವೆನ್ಯೂ ಫ್ರಮ್ ಕಾಂಟ್ರಾಕ್ಟ್ಸ್ ವಿತ್ ಕಸ್ಟಮರ್ಸ್ ಇಲ್ಲಿ ನಾವು ಡೀಲ್ ಮಾಡುವಂಥದ್ದು ಯೂಶ್ವಲಿ ಒಂದು ಬಿಸ್ನೆಸ್ ಅದರ ಮೇಜರ್ ಕ್ಲೈಂಟ್ಸ್ನ ನಡುವೆ ಡೀಲ್ ಮಾಡ್ತದೆ. ಅಂದರೆ ನಿಮ್ಮಾಗಿರೋ ಒಬ್ಬ ರಿಟೇಲ್ ಕ್ಲೈಂಟ್ನ ಜೊತೆಗೆ, ರಿಟೇಲ್ ಕಸ್ಟಮರ್ ಜೊತೆಗೆ ಡೀಲ್ ಮಾಡೋದಿಲ್ಲ. ಸೊ ಅಲ್ಲಿ ವ್ಯವಹಾರ ಕೂಡ ಲ್ಯಾಕ್ಸ್ ಆಫ್ ರುಪೀಸಿಂದಾಗಿರ್ತದೆ. ಸೊ ಒಂದು ಲ್ಯಾಕ್ಸ್ ಆಫ್ ರುಪೀಸ್ನ ಮಿಷನರಿಯನ್ನು ಸೇಲ್ ಮಾಡೋದಾಗಿರ್ಬೋದು. ಸೊ ಆಗ ಆ ಮಿಷನರಿ ಏನು ಡೆಲಿವರಿ ಮಾಡಬೇಕು, ಅದರ ಅಮೌಂಟನ್ನು ಬಿಸ್ನೆಸ್ ರಿಸೀವ್ ಮಾಡಬೇಕು. ಸೊ ಇಲ್ಲಿ ಇಷ್ಟು ಹೈ ವ್ಯಾಲ್ಯೂ ಅಮೌಂಟ್ಸ್ ಇರೋದ್ರಿಂದ ಸೊ ಅದಕ್ಕೊಂದು ರಿಟರ್ನ್ ಕಾಂಟ್ರಾಕ್ಟ್ಸನ್ನು ಮಾಡ್ತಾರೆ ಇನ್ನೊಬ್ಬ ಕಸ್ಟಮರ್ ಜೊತೆಗೆ. ಸೊ ಹಾಗಾಗಿ ಇಲ್ಲಿ ಕಾಂಟ್ರಾಕ್ಟ್ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಒನ್ ಕಾಂಟ್ರಾಕ್ಟ್ ಅಸೆಟ್, an entity's right to consideration in exchange for goods or services that the entity has transferred to a customer. ಸೊ ಇಲ್ಲಿ ಎಂಟಿಟಿ ಅಂದರೆ ಬಿಸ್ನೆಸ್, ಅಂದರೆ ನಾವು ಯಾರಿಗೆ ಗೂಡ್ಸ್ ಅಥವಾ ಸರ್ವಿಸನ್ನು ಡೆಲಿವರಿ ಮಾಡ್ತೇವೆ. ಸೊ ನಾವು ಗೂಡ್ಸ್ ಅಥವಾ ಸರ್ವಿಸನ್ನು ಡೆಲಿವರಿ ಮಾಡಿ ಆದಮೇಲೆ ನಮಗೆ ಆ ಡೆಲಿವರಿ ಮಾಡಿದಂತಹ ಗೂಡ್ಸಿಗೆ ಇನ್ ರಿಟರ್ನ್ ಆಗಿ ಒಂದು ಅಮೌಂಟ್ ಬರಬೇಕಲ್ಲ, ಅದನ್ನು ನಾವು ಕನ್ಸಿಡರೇಷನ್ ಅಂತ ಹೇಳ್ತೇವೆ. ಸೊ ಆ ಅಮೌಂಟನ್ನು ಪಡೆಯುವಂತಹ ನಮ್ಮ ರೈಟ್ ಇದೆಯಲ್ಲ ಅದು ಕಾಂಟ್ರಾಕ್ಟ್ ಅಸೆಟ್. ನೆಕ್ಸ್ಟ್ ಒನ್ ಕಾಂಟ್ರಾಕ್ಟ್ ಲಯಬಿಲಿಟಿ, ಆ್ಯನ್ ಎಂಟಿಟೀಸ್ ಆಬ್ಲಿಗೇಷನ್ ಟು ಟ್ರಾನ್ಸ್ಫರ್ ಗೂಡ್ಸ್ ಆರ್ ಸರ್ವಿಸಸ್ ಟು ಎ ಕಸ್ಟಮರ್ ಫಾರ್ ವಿಚ್ ದ ಎಂಟಿಟಿ ಹ್ಯಾಸ್ ರಿಸೀವ್ಡ್ ಕನ್ಸಿಡರೇಷನ್ ಫ್ರಮ್ ದ ಕಸ್ಟಮರ್. ಸೊ ಗೂಡ್ಸಿಗೆ ನಾವು ಆಲ್ರೆಡಿ ಅಮೌಂಟನ್ನು ರಿಸೀವ್ ಮಾಡಿದ್ದೇವೆ, ಕನ್ಸಿಡರೇಷನ್ ಅಂದರೆ ಅಮೌಂಟ್, ಆದರೆ ನಾವು ಗೂಡ್ಸನ್ನು ಕಸ್ಟಮರ್ಗೆ ಡೆಲಿವರಿ ಮಾಡಲಿಲ್ಲ. ಸೊ ಆಗ ಆ ಡೆಲಿವರಿ ಮಾಡುವ ಆಬ್ಲಿಗೇಷನ್, ಡೆಲಿವರಿ ಮಾಡುವ ಡ್ಯೂಟಿ ಏನಿದೆ ಅದನ್ನು ನಾವು ಕಾಂಟ್ರಾಕ್ಟ್ ಲಯಬಿಲಿಟಿ ಅಂತ ಹೇಳ್ತೇವೆ. Next one, customer, a party that has contracted with an entity to obtain goods or services. ಸೊ ಅದು ನಾವು ಹೇಳಿದಾಗ ಒಬ್ಬ ರಿಟೇಲ್ ಕಸ್ಟಮರ್ ಇಲ್ಲಿ ಕಸ್ಟಮರ್ ಆಗೋದಿಲ್ಲ. ಸೊ ಅಂದರೆ ಯೂಶ್ವಲಿ ಈ ಕಾಂಟ್ರಾಕ್ಟ್ ಅಂದರೆ ರಿಟರ್ನ್ ಕಾಂಟ್ರಾಕ್ಟ್ ಮಾಡುವಂಥದ್ದು ಬಿಗ್ ಡೀಲಿಂಗ್ಸ್ ಇದ್ದಾಗ. ಸೊ ಯಾವ ಇನ್ನೊಂದು ಪಾರ್ಟಿಗೆ ನಾವು ಗೂಡ್ಸ್ ಅಥವಾ ಸರ್ವಿಸನ್ನು ಡೆಲಿವರಿ ಮಾಡಿ ಆ ಪಾರ್ಟಿ ನಮಗೆ ಕನ್ಸಿಡರೇಷನ್ ಕೊಡಬೇಕಾಗಿರ್ತದೋ, ಅಂದರೆ ಅಮೌಂಟ್ ಕೊಡಬೇಕಾಗಿರ್ತದೋ, ಆ ಪಾರ್ಟಿಯನ್ನು ನಾವು ಕಸ್ಟಮರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್, ಎ ಪ್ರಾಮಿಸ್ ಇನ್ ಎ ಕಾಂಟ್ರಾಕ್ಟ್ ವಿತ್ ಎ ಕಸ್ಟಮರ್ ಟು ಟ್ರಾನ್ಸ್ಫರ್ ಟು ದ ಕಸ್ಟಮರ್ ಎ ಗೂಡ್ ಆರ್ ಸರ್ವಿಸ್. ಸೊ ನಾವು ಏನು ಕನ್ಸಿಡರೇಷನ್ ರಿಸೀವ್ ಮಾಡಿದ್ದೇವೋ ಅದಕ್ಕೆ ನಾವು ಗೂಡ್ ಆರ್ ಸರ್ವಿಸನ್ನು ಟ್ರಾನ್ಸ್ಫರ್ ಮಾಡಬೇಕಲ್ಲ, ಡೆಲಿವರಿ ಮಾಡಬೇಕಲ್ಲ, ಅದು ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್. ನೆಕ್ಸ್ಟ್ ಒನ್ ಟ್ರಾನ್ಸಾಕ್ಷನ್ ಪ್ರೈಸ್, ದ ಅಮೌಂಟ್ ಆಫ್ ಕನ್ಸಿಡರೇಷನ್ ಟು ವಿಚ್ ಅನ್ ಎಂಟಿಟಿ ಎಕ್ಸ್ಪೆಕ್ಟ್ಸ್ ಟು ಬಿ ಎಂಟೈಟಲ್ಡ್ ಇನ್ ಎಕ್ಸ್ಚೇಂಜ್ ಫಾರ್ ಟ್ರಾನ್ಸ್ಫರಿಂಗ್ ಪ್ರಾಮಿಸ್ ಗೂಡ್ಸ್ ಆರ್ ಸರ್ವಿಸಸ್ ಟು ಎ ಕಸ್ಟಮರ್. ಸೊ ನಾವು ಒಂದು ಬಿಸ್ನೆಸ್ ಅಂದರೆ ನಾವು ಏನು ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ನಾವು ಗೂಡ್ಸ್ ಆರ್ ಸರ್ವಿಸ್ ಕಸ್ಟಮರ್ಗೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಆ ಅಮೌಂಟನ್ನು ನಾವು ಟ್ರಾನ್ಸಾಕ್ಷನ್ ಪ್ರೈಸ್ ಅಂತ ಹೇಳ್ತೇವೆ. ರೆಕಗ್ನಿಷನ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ರೆವೆನ್ಯೂ. ಅಂಡರ್ IFRS 15 ರೆವೆನ್ಯೂ ಈಸ್ ರೆಕಗ್ನೈಸ್ಡ್ ಆ್ಯಂಡ್ ಮೆಷರ್ಡ್ ಯೂಸಿಂಗ್ ಎ 5 ಸ್ಟೆಪ್ ಮಾಡೆಲ್. ಅಂದರೆ IFRS 15 ರೆವೆನ್ಯೂವನ್ನು ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ಮೆಷರ್ ಮಾಡಬೇಕು, ಇದನ್ನು ಒಂದು 5 ಸ್ಟೆಪ್ಸ್ ಇರುವಂತಹ ಒಂದು ಮಾಡೆಲನ್ನು ಯೂಸ್ ಮಾಡಿ ರೆವೆನ್ಯೂನ ಟ್ರೀಟ್ ಮಾಡ್ತಾರೆ. ಆ 5 ಸ್ಟೆಪ್ಸನ್ನು 1 by 1 ಸ್ಟೆಪ್ಸ್ ನೋಡ್ತಾ ಹೋಗುವ. ಸ್ಟೆಪ್ 1, ಐಡೆಂಟಿಫೈ ದ ಕಾಂಟ್ರಾಕ್ಟ್ ವಿತ್ ದ ಕಸ್ಟಮರ್. IFRS 15ನ ಸ್ಕೋಪಲ್ಲಿ ಒಂದು ಕಾಂಟ್ರಾಕ್ಟ್ ವಿತ್ ಕಸ್ಟಮರ್ ಬರಬೇಕು ಅಂತಂದರೆ ಅದು ಈ 4 ಪಾಯಿಂಟ್ಸನ್ನು ಸ್ಯಾಟಿಸ್ಫೈ ಮಾಡಬೇಕು. ಅದರಲ್ಲಿ ಫಸ್ಟ್ ಪಾಯಿಂಟ್ ಕಂಡೀಷನ್ಸ್ ಆಫ್ ಕಾಂಟ್ರಾಕ್ಟ್. ಫಸ್ಟ್ ಒನ್ ಅಪ್ರೂವಲ್ ಆಫ್ ಪಾರ್ಟೀಸ್. ಸೊ ಒಂದು ಕಾಂಟ್ರಾಕ್ಟ್ ಆಗಬೇಕಿದ್ರೆ 2 ಪಾರ್ಟೀಸ್ ಇರಬೇಕಾಗ್ತದೆ. ಸೊ ಇಲ್ಲಿ 2 ಪಾರ್ಟೀಸ್ ಯಾರು ಅಂದರೆ ಒಂದು ಬಿಸ್ನೆಸ್ ಎಂಟಿಟಿ. ಸೊ ಬಿಸ್ನೆಸ್ ಎಂಟಿಟಿಯ ಗೂಡ್ಸನ್ನು ಡೆಲಿವರ್ ಮಾಡ್ತಾನೆ, ಮತ್ತೊಬ್ಬ ಕಸ್ಟಮರ್ ಗೂಡ್ಸನ್ನು ರಿಸೀವ್ ಮಾಡಿ ಅದಕ್ಕೆ ಬೇಕಾದಂತಹ ಕನ್ಸಿಡರೇಷನ್ ಅಂದರೆ ಪೇಮೆಂಟ್ ಅಂದರೆ ಅಮೌಂಟನ್ನು ಬಿಸ್ನೆಸ್ಗೆ ಪೇ ಮಾಡ್ತಾನೆ. ಸೊ ಈ 2 ಪಾರ್ಟೀಸ್ ಈ ಕಾಂಟ್ರಾಕ್ಟ್ಗೆ ಒಪ್ಪಿರಬೇಕು. ಸೊ ಯೂಶ್ವಲಿ ಒಂದು ಬಿಗ್ ಡೀಲ್ ಆದರೆ ಅಲ್ಲಿ ಒಂದು ರಿಟರ್ನ್ ಕಾಂಟ್ರಾಕ್ಟ್ ಇದ್ದರೆ ಅದರಲ್ಲಿ ಇಬ್ಬರದ್ದು ಸಿಗ್ನೇಚರ್ಸ್ ಆಗಬೇಕು. ಸೆಕೆಂಡ್ ಒನ್
ಪೇಮೆಂಟ್ ಟರ್ಮ್ಸ್ ಶುಡ್ ಬಿ ಐಡೆಂಟಿಫೈಡ್. ಸೊ ಒಂದು ಬಿಸ್ನೆಸ್ ಎಂಟಿಟಿ ಕಸ್ಟಮರ್ಗೆ ಗೂಡ್ಸನ್ನು ಡೆಲಿವರ್ ಮಾಡ್ತಾನೆ. ಕಸ್ಟಮರ್ ಇವನಿಗೆ ಕನ್ಸಿಡರೇಷನನ್ನು ಅಂದರೆ ಪೇಮೆಂಟನ್ನು ಯಾವ ರೀತಿ ಮಾಡ್ತಾನೆ, ಚೆಕ್ಕಲ್ಲಿ ಮಾಡ್ತಾನೆ, ಕ್ಯಾಶಲ್ಲಿ ಮಾಡ್ತಾನೆ, ಡಿಜಿಟಲ್ ಮಾಡಲ್ ಮಾಡ್ತಾನೆ, ಹಾಗೂ ಪೇಮೆಂಟನ್ನು ಇನ್ ಒನ್ ಲಮ್ಸಮ್ ಅಂದರೆ ಒಂದೇ ಬಾರಿಗೆ ಮಾಡ್ತಾನೆ ಅಥವಾ ಇನ್ ಇನ್ಸ್ಟಾಲ್ಮೆಂಟ್ ಕಂತುಗಳಲ್ಲಿ ಮಾಡ್ತಾನೆ, ಎಷ್ಟು ಟೈಮ್ವರೆಗೆ ಪೇಮೆಂಟ್ ಮಾಡ್ತಾ ಇರ್ತಾನೆ ಅಂದರೆ 1 ಇಯರ್ವರೆಗೆ ಎವ್ರಿ ಮಂತ್ ಪೇಮೆಂಟ್ ಮಾಡ್ತಾ ಇರ್ತಾನೆ ಅಥವಾ 2 ಇಯರ್ಸ್ ಒನ್ಸ್ ಇನ್ 2 ಮಂತ್ಸ್ ಪೇ ಮಾಡ್ತಾನೆ, ಈ ಥರ ಯಾವ ಟೈಮ್ವರೆಗೆ ಇವ ಪೇಮೆಂಟ್ ಮಾಡ್ತಾ ಇರ್ತಾನೆ. ಸೊ ಈ ಎಲ್ಲ ಡೀಟೇಲ್ಸನ್ನು ಕಾಂಟ್ರಾಕ್ಟಲ್ಲಿ ಮೆನ್ಷನ್ ಮಾಡಿರಬೇಕು. ಥರ್ಡ್ ಒನ್ ಕಮರ್ಷಿಯಲ್ ಸಬ್ಸ್ಟೆನ್ಸ್. ಸೊ ಒಬ್ಬ ಬಿಸ್ನೆಸ್ನವ ಹಾಗೂ ಒಬ್ಬ ಕಸ್ಟಮರ್ ಒಂದು ಟ್ರಿಪ್ಗೆ ಹೋಗ್ತಾರೆ ಅಂತಂದರೆ ಅಲ್ಲಿ ಒಂದು ಕಾಂಟ್ರಾಕ್ಟ್ ಆಗೋದಿಲ್ಲ, ಯಾಕೆಂದರೆ ಅಲ್ಲಿ ಕಮರ್ಷಿಯಲ್ ಸಬ್ಸ್ಟೆನ್ಸ್ ಇಲ್ಲ. ಸೊ ಬಿಸ್ನೆಸ್ನವ ಒಂದು ಬೆನಿಫಿಟನ್ನು ಕಸ್ಟಮರ್ಗೆ ಕೊಡಬೇಕು, ಕಸ್ಟಮರ್ ಅದಕ್ಕೆ ಇನ್ ರಿಟರ್ನ್ ಪೇಮೆಂಟನ್ನು ಬಿಸ್ನೆಸ್ಗೆ ಕೊಡಬೇಕು. ಫೋರ್ತ್ ಒನ್ ಪ್ರೊಬ್ಯಾಬಲ್ ದ್ಯಾಟ್ ಎಂಟಿಟಿ ವಿಲ್ ಕಲೆಕ್ಟ್ ದ ಕನ್ಸಿಡರೇಷನ್ ಫ್ರಮ್ ದ ಕಸ್ಟಮರ್. ಫಾರ್ ಎಕ್ಸಾಂಪಲ್, ಒಬ್ಬ ಬ್ಯಾಂಕ್ರಪ್ಟ್ ಜೊತೆಗೆ ಅಥವಾ ಅಂದರೆ ಒಬ್ಬ ದಿವಾಳಿ ಆದವ, ಯಾರಲ್ಲಿ ಅಮೌಂಟೇ ಇಲ್ವೋ, ಯಾರಿಗೆ ಅವನ ಸಾಲವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ವೋ ಅಂಥವನ ಜೊತೆಗೆ ಒಂದು ಬಿಸ್ನೆಸ್ ಎಂಟಿಟಿ ಕಾಂಟ್ರಾಕ್ಟಲ್ಲಿ ಎಂಟರ್ ಆಗ್ತದೆ ಅಂತಂದರೆ, ಅಂದರೆ ಗೂಡ್ಸನ್ನು ಡೆಲಿವರ್ ಮಾಡ್ತದೆ ಅಂತಂದರೆ ಅಲ್ಲಿ ಕನ್ಸಿಡರೇಷನ್ನು ವಾಪಸ್ ರಿಸೀವ್ ಮಾಡುವ ಯಾವುದೇ ಪ್ರೊಬ್ಯಾಬಿಲಿಟಿ ಇರುವುದಿಲ್ಲ. ಸೊ ಹಾಗಾಗಿ ಅದು ಕಾಂಟ್ರಾಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ರಿಟರ್ನ್ ಆರ್ ಓರಲ್. ಸೊ ಯೂಶ್ವಲಿ ಬಿಗ್ ಅಮೌಂಟ್ಸ್ ಇನ್ವಾಲ್ವ್ ಆಗಿದ್ದರೆ ರಿಟರ್ನ್ ಕಾಂಟ್ರಾಕ್ಟ್ಸ್ ಇರ್ತದೆ, ಅದರಲ್ಲಿ 2 ಪಾರ್ಟೀಸಿದ ಸೀಲ್ ವಿತ್ ಸಿಗ್ನೇಚರ್ಸ್ ಇರ್ತದೆ. ಅದೇ ಸ್ಮಾಲ್ ಡೀಲಿಂಗ್ಸ್ ಆದರೆ ಓರಲ್ ಅಂದರೆ ವರ್ಬಲ್ ಆಗಿ ಬಾಯಿ ಮಾತಿನ ಮುಖಾಂತರ ಕಾಂಟ್ರಾಕ್ಟಲ್ಲಿ ಎಂಟರ್ ಆಗ್ಬೋದು ಬೋತ್ ದ ಪಾರ್ಟೀಸ್. ದೇರ್ ಕ್ಯಾನ್ ಬಿ ಕಾಂಬಿನೇಷನ್ ಆಫ್ ಕಾಂಟ್ರಾಕ್ಟ್ಸ್. ಸೊ ಯಾವಾಗಲೂ ಒಂದೇ ಕಾಂಟ್ರಾಕ್ಟ್ ಆಗಿರಬೇಕಾಗಿಲ್ಲ, ಒಂದಕ್ಕಿಂತ ಜಾಸ್ತಿ 2 ಕಾಂಟ್ರಾಕ್ಟ್ ಕೂಡ ಇರಬಹುದು. ಫಾರ್ ಎಕ್ಸಾಂಪಲ್, ಒಂದು ಬಿಸ್ನೆಸ್ ಎಂಟಿಟಿ ಇನ್ನೊಬ್ಬ ಕಸ್ಟಮರ್ಗೆ ಒಂದು ಮೆಷಿನರಿಯನ್ನು ಸಪ್ಲೈ ಮಾಡ್ತಾನೆ, ಅದಕ್ಕೊಂದು ಕಾಂಟ್ರಾಕ್ಟ್. ಆ ಮೆಷಿನರಿ ಜೊತೆಗೆ ಮೆಷಿನರಿಯನ್ನು ಆಪರೇಟ್ ಮಾಡಲಿಕ್ಕೆ ಬೇಕಾದಂತಹ ಎಸೆಸರೀಸನ್ನು ಕೂಡ ಸಪ್ಲೈ ಮಾಡ್ತಾನೆ, ಅದಕ್ಕೆ ಇನ್ನೊಂದು ಕಾಂಟ್ರಾಕ್ಟ್. ಸೊ ಆಗ 2 ಕಾಂಟ್ರಾಕ್ಟ್ ಆಗ್ತದೆ, ಕಾಂಬಿನೇಷನ್ ಆಫ್ ಕಾಂಟ್ರಾಕ್ಟ್ ಆಗ್ತದೆ. ಅಥವಾ ಒಂದು ಮೆಷಿನ್ನ ಜೊತೆಗೆ ಬೇಕಾದಂತಹ ಆಫ್ಟರ್ ಸೇಲ್ಸ್ ಸರ್ವಿಸ್, ಅದಕ್ಕೆ 2ನೇ ಕಾಂಟ್ರಾಕ್ಟ್ ಬಿಟ್ವೀನ್ ದ ಪಾರ್ಟೀಸ್ ಎಂಟರ್ ಆಗ್ತದೆ. ನೆಕ್ಸ್ಟ್ ಒನ್, ದೇರ್ ಕ್ಯಾನ್ ಬಿ ಮಾಡಿಫಿಕೇಷನ್ಸ್ ಆಫ್ ಕಾಂಟ್ರಾಕ್ಟ್. ಸೊ ಒಂದು ಮೆಷಿನರಿಯನ್ನು ಸಪ್ಲೈ ಮಾಡಲಿಕ್ಕೆ ಬೋತ್ ದ ಪಾರ್ಟೀಸ್ ಒಂದು ಕಾಂಟ್ರಾಕ್ಟಲ್ಲಿ ಎಂಟರ್ ಆಗ್ತಾರೆ. ಆ ಮೆಷಿನರಿಯ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ತದೆ, ಆಗ ಕಾಂಟ್ರಾಕ್ಟ್ ಮಾಡಿಫಿಕೇಷನ್ ಆಗ್ತದೆ. ಅಥವಾ ಒಂದು ಮೆಷಿನರಿಯನ್ನು ಸಪ್ಲೈ ಮಾಡಲಿಕ್ಕೆ ಇವರು ಬೋತ್ ದ ಪಾರ್ಟೀಸ್ ಆಗ್ರಿ ಮಾಡಿರ್ತಾರೆ, ಆದರೆ ಕಸ್ಟಮರಿಗೆ ಜಾಸ್ತಿ ಕೆಪಾಸಿಟಿ ಮೆಷಿನರಿ ಬೇಕು ಅಂತ ಅವ ಬಿಸ್ನೆಸ್ ಎಂಟಿಟಿಗೆ ಇನ್ಫಾರ್ಮ್ ಮಾಡ್ತಾನೆ, ಬಿಸ್ನೆಸ್ ಎಂಟಿಟಿ ಜಾಸ್ತಿ ಕೆಪಾಸಿಟಿಯ ಮೆಷಿನರಿಯನ್ನು ಸಪ್ಲೈ ಮಾಡ್ತಾನೆ. ಸೊ ಆಗ ಅಲ್ಲಿ ಮಿಷನರಿಯ ಕೆಪಾಸಿಟಿ ಕೂಡ ಜಾಸ್ತಿ ಆಯಿತು, ಪ್ರೈಸ್ ಕೂಡ ಜಾಸ್ತಿ ಆಯಿತು. ಸೊ ಅಲ್ಲಿ ಒಂದು ಮಾಡಿಫಿಕೇಷನ್ ಆಫ್ ಕಾಂಟ್ರಾಕ್ಟ್ ಆಯಿತು. ಮಾಡಿಫಿಕೇಷನ್ ಆಫ್ ಕಾಂಟ್ರಾಕ್ಟ್ ಆಗಬೇಕಿದ್ರೆ ಇಟ್ ರಿಕ್ವೈರ್ಸ್ ಅಪ್ರೂವಲ್ ಆಫ್ ಬೋತ್ ದ ಪಾರ್ಟೀಸ್. ಬಿಸ್ನೆಸ್ ಎಂಟಿಟಿ ಹಾಗೂ ಕಸ್ಟಮರ್ ಇಬ್ಬರು ಈ ಮಾಡಿಫಿಕೇಷನ್ ಅಂದರೆ ಏನು ಕೆಪಾಸಿಟಿಯ ಚೇಂಜಿಗೆ, ಪ್ರೈಸ್ನ ಚೇಂಜಿಗೆ, ಇಂಥದಕ್ಕೆ ಇಬ್ಬರೂ ಕೂಡ ಒಪ್ಪಿಗೆಯನ್ನು ಕೊಡಬೇಕು. ಸ್ಟೆಪ್ 2, ಐಡೆಂಟಿಫೈ ಸೆಪರೇಟ್ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ಸ್. ಇಲ್ಲಿ ಸೆಪರೇಟ್ ಅಂದರೆ ಡಿಸ್ಟಿಂಕ್ಟ್ ಅನ್ನೋ ಅರ್ಥದಲ್ಲಿ. ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಅಂದ್ರೇನು? ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಇಸ್ ಎ ಪ್ರಾಮಿಸ್ ಟು ಪ್ರೊವೈಡ್ ಗೂಡ್ಸ್ ಆರ್ ಸರ್ವಿಸ್ ಟು ದ ಕಸ್ಟಮರ್ ಬೈ ದ ಕ್ಲೈಂಟ್ ಬೈ ದ ಬಿಸ್ನೆಸ್ ಎಂಟಿಟಿ. ಅಂದರೆ ಒಬ್ಬ ಬಿಸ್ನೆಸ್ ಎಂಟಿಟಿವ ಅವನ ಕಸ್ಟಮರ್ಗೆ ಗೂಡ್ಸ್ ಅಥವಾ ಸರ್ವಿಸನ್ನು ಏನು ಡೆಲಿವರ್ ಮಾಡಬೇಕು, ಅದಕ್ಕೇನು ಪ್ರಾಮಿಸ್ ಮಾಡ್ತಾನೆ, ಅದನ್ನು ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಒಂದು ಕೀ ಫೀಚರ್ ಏನಂದರೆ, ದ ಗೂಡ್ಸ್ ಆರ್ ಸರ್ವಿಸ್ ಟು ಬಿ ಡೆಲಿವರ್ಡ್ ಶುಡ್ ಬಿ ಡಿಸ್ಟಿಂಕ್ಟ್. ಅಂದರೆ ಆ ಗೂಡ್ ಅಥವಾ ಸರ್ವಿಸಿಂದ ಕಸ್ಟಮರ್ಗೆ ಬೆನಿಫಿಟ್ಸ್ ಸಿಗ್ತಾ ಇರಬೇಕು. ಸೊ ಯಾವುದೆಲ್ಲ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ಸ್ ಆಗ್ಬೋದು? ಸೇಲ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ಡ್ ಬೈ ದ ಬಿಸ್ನೆಸ್ ಎಂಟಿಟಿ. ಸೊ ಈ ಬಿಸ್ನೆಸ್ನವ ಏನು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ಅದನ್ನು ಅವ ಕಸ್ಟಮರ್ಗೆ ಕೊಡ್ತಾನೆ. ಆ ಕಸ್ಟಮರ್ ಅಂದರೆ ಅವನು ಕೂಡ ಇನ್ನೊಬ್ಬ ಬಿಸ್ನೆಸ್ ಎಂಟಿಟಿ ಆಗಿರ್ಬೋದು. ಸೊ ಅಂದರೆ ನಾವು B2B ಸಿಚುವೇಷನ್ ಅಂತ ಹೇಳ್ತೇವೆ, ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನು ಅಂಥದ್ರಲ್ಲಿ ಯೂಶ್ವಲಿ ಇಂಥ ಟ್ರಾನ್ಸಾಕ್ಷನ್ಸ್ ಆಗ್ತದೆ. ನೆಕ್ಸ್ಟ್ ಒನ್, ರೀಸೇಲ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಅಂದರೆ ಈ ಬಿಸ್ನೆಸ್ ಎಂಟಿಟಿವ ಇನ್ನೊಂದು ಬಿಸ್ನೆಸ್ ಎಂಟಿಟಿಯವನಿಂದ ಕೆಲವು ಗೂಡ್ಸನ್ನು ಪರ್ಚೇಸ್ ಮಾಡಿರ್ತಾನೆ, ಅದರಲ್ಲಿ ಕೆಲವು ಮಾಡಿಫಿಕೇಷನ್ಸನ್ನು ಮಾಡಿ ಆಮೇಲೆ ಇನ್ನೊಬ್ಬ ಬಿಸ್ನೆಸ್ನವನಿಗೆ ರೀಸೇಲ್ ಮಾಡ್ತಾನೆ ಅಥವಾ ಕಸ್ಟಮರ್ಗೆ ರೀಸೇಲ್ ಮಾಡ್ತಾನೆ. ಆಮೇಲೆ ಲೈಸೆನ್ಸನ್ನು ಸೇಲ್ ಮಾಡುವಂಥದ್ದು. ಅಂದರೆ ಯಾವುದೋ ಒಂದು ಪ್ರಾಡಕ್ಟ್ ಇರುವಂಥ ಒಂದು ಲೈಸೆನ್ಸ್ ಆಗಿರ್ಬೋದು, ಅದನ್ನು ಒಬ್ಬ ಕಸ್ಟಮರ್ಗೆ ಸೇಲ್ ಮಾಡಿದರೆ ಅದು ಕೂಡ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ಸ್ ಆಗ್ತದೆ. ಅಥವಾ ಒಬ್ಬ ಕಸ್ಟಮರ್ನ ಬಿಹಾಫಲ್ಲಿ ಅಂದರೆ ಕ್ಲೈಂಟ್ನ ಬಿಹಾಫಲ್ಲಿ ಒಂದು ಕನ್ಸ್ಟ್ರಕ್ಷನ್ ವರ್ಕನ್ನು ಇವ ಒಪ್ಪಿಕೊಳ್ಳುವಂಥದ್ದು. ಸೊ ಅದು ಕೂಡ ಒಂದು ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ಸ್ ಆಗ್ತದೆ. ಸ್ಟೆಪ್ 3, ಡಿಟರ್ಮೈನ್ ದ ಟ್ರಾನ್ಸಾಕ್ಷನ್ ಪ್ರೈಸ್. ಇಲ್ಲಿ ಟ್ರಾನ್ಸಾಕ್ಷನ್ ಪ್ರೈಸ್ ಅಂದರೆ ಬಿಸ್ನೆಸ್ ಎಂಟಿಟಿ ಏನು ಗೂಡ್ಸನ್ನು ಕಸ್ಟಮರ್ಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ, ಅದಕ್ಕೆ ಇನ್ನು ರಿಟರ್ನ್ ಆಗಿ ಅವನೇನು ಕನ್ಸಿಡರೇಷನ್ ಅಥವಾ ಅಮೌಂಟ್ ಕಸ್ಟಮರಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದು ಟ್ರಾನ್ಸಾಕ್ಷನ್ ಪ್ರೈಸ್. ಸೊ ದಿಸ್ ಟ್ರಾನ್ಸಾಕ್ಷನ್ ಪ್ರೈಸ್ ಕ್ಯಾನ್ ಬಿ ವ್ಯಾಲ್ಯೂಡ್ ಅಟ್ ಫೇರ್ ವ್ಯಾಲ್ಯೂ. ದಿ ಫೇರ್ ವ್ಯಾಲ್ಯೂ ಅಂದ್ರೆ ಏನು? ವ್ಯಾಲ್ಯೂ ಅಗ್ರೀಡ್ ಬೈ ಬೈಯರ್ ಆ್ಯಂಡ್ ಸೆಲ್ಲರ್. ಅಂದರೆ ವ್ಯಾಲ್ಯೂ ಅಗ್ರೀಡ್ ಬೈ ಬೋತ್ ದ ಪಾರ್ಟೀಸ್. ಸೊ ಯಾವುದು ಆ ಅಸೆಟ್ನ ಅಥವಾ ಗೂಡ್ಸಿನ ಕಾಸ್ಟ್ ಅದು ಮುಖ್ಯ ಅಲ್ಲ, ಯಾವ ವ್ಯಾಲ್ಯೂ ಬೈಯರ್ ಹಾಗೂ ಸೆಲ್ಲರ್ ಅಂದರೆ ಬಿಸ್ನೆಸ್ ಎಂಟಿಟಿ ಹಾಗೂ ಕಸ್ಟಮರ್ ಅಗ್ರಿ ಮಾಡ್ತಾರೆ ಅದು ಫೇರ್ ವ್ಯಾಲ್ಯೂ ಆಗ್ತದೆ. ಯಾಕೆಂದರೆ ಬೋತ್ ಬೈಯರ್ ಆ್ಯಂಡ್ ಸೆಲ್ಲರ್
ಈ ಅಸೆಟಿಂದ ಬೆನಿಫಿಟ್ ಪಡ್ಕೊಳ್ತಾರೆ, ಪ್ರಾಫಿಟ್ ಅರ್ನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಮೆಷಿನರಿಯನ್ನು ಒಂದು ಬಿಸ್ನೆಸ್ ಎಂಟಿಟಿ 1 lakh ರೂಪೀಸ್ಗೆ ಪ್ರೊಡ್ಯೂಸ್ ಮಾಡ್ತದೆ. 1 lakh ಅದರ ಕಾಸ್ಟ್ ಆಗ್ತದೆ. ಸೊ ಅದು ಇನ್ನೊಬ್ಬನಿಗೆ 1,10,000ಗೆ ಸೇಲ್ ಮಾಡ್ತಾನೆ. ಸೊ ಆ ಇನ್ನೊಬ್ಬ ಅದನ್ನು 1,20,000ಗೆ ಪುನಃ ಸೇಲ್ ಮಾಡ್ತಾನೆ. ಸೊ ಎರಡು ಪಾರ್ಟೀಸ್ ಬೆನಿಫಿಟ್ ಮಾಡಿಕೊಡ್ತವೆ. ಸೊ 1,10,000 ಅದರ ಫೇರ್ ವ್ಯಾಲ್ಯೂ ಆಗ್ತದೆ. ನೆಕ್ಸ್ಟ್ ಒನ್ ವೇರಿಯೇಬಲ್ ಕನ್ಸಿಡರೇಷನ್, ಅಂದರೆ ಅಸೆಟಿನ ಅಥವಾ ಗೂಡ್ಸಿನ ಮಾರ್ಕೆಟ್ ಪ್ರೈಸ್ ವೇರಿಯೇಬಲ್ ಆಗ್ತದೆ. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡು ಅಸೆಟಿನ ವ್ಯಾಲ್ಯೂವನ್ನು ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಮೆಷಿನರಿಯ ಅವರು ಬೈಯರ್ ಹಾಗೂ ಸೆಲ್ಲರ್ ಟ್ರಾನ್ಸಾಕ್ಷನ್ಗೆ ಎಂಟರ್ ಆಗುವಾಗ 1 lakh ರೂಪೀಸ್ ಇರ್ತದೆ. ಸೊ ರಾ ಮೆಟೀರಿಯಲ್ಸ್ ಕಾಸ್ಟ್ ಎಲ್ಲ 1 year ಕಳೆದಾಗ ಜಾಸ್ತಿಯಾಗಿ 1,20,000 ಆಗ್ತದೆ. ಸೊ 1,20,000 ಅದರ ಟ್ರಾನ್ಸಾಕ್ಷನ್ ಪ್ರೈಸ್ ಆಗ್ತದೆ. ಸಪೋಸ್ ರಾ ಮೆಟೀರಿಯಲ್ಸ್ ಕಾಸ್ಟ್ ಎಲ್ಲ ಕಡಿಮೆ ಆಗಿ, ಫಾರ್ ಎಕ್ಸಾಂಪಲ್ ರೂಪೀಸ್ 10,000 ಕಡಿಮೆ ಆಗ್ತದೆ ಅಂತ ಇಟ್ಕೊಳ್ಳುವಾಗ, ಸೊ ರೂಪೀಸ್ 90,000 1 ವರ್ಷ ಕಳೆದಾಗ ಅದರ ಟ್ರಾನ್ಸಾಕ್ಷನ್ ಪ್ರೈಸ್ ಆಗ್ತದೆ. ನೆಕ್ಸ್ಟ್ ಒನ್ ಟೈಮ್ ವ್ಯಾಲ್ಯೂ ಆಫ್ ಮನಿ, ಅಂದರೆ ಟೈಮ್ ಕಳೆದಾಗ, ಅಂದರೆ ಡ್ಯೂರೇಷನ್ ಕಳೆದ ಹಾಗೆ ಹಣದ ವ್ಯಾಲ್ಯೂ ಕಡಿಮೆ ಆಗ್ತದೆ, ಹಣದ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಪ್ರೈಸನ್ನು ಡಿಟರ್ಮೈನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ 2 lakh ಒಂದು ಮಿಷನರಿಯ ಪ್ರೈಸ್ ಇದೆ ಅಂತಂದರೆ, 1 ವರ್ಷ ಕಳೆಯುವಾಗ ರಾ ಮೆಟೀರಿಯಲ್ಸ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿ 2,10,000 ಅಂತ ಆಗ್ತದೆ ಅಂತಂದರೆ 2,10,000 ಅದರ ಟ್ರಾನ್ಸಾಕ್ಷನ್ ಪ್ರೈಸ್ ಆಗ್ತದೆ. ಕಸ್ಟಮರ್ ಕ್ರೆಡಿಟ್ ರಿಸ್ಕ್ ಅಂದರೆ ಮಿಷನರಿ ಅಥವಾ ಸೆಟ್ ಅಥವಾ ಗೂಡ್ಸನ್ನು ಬೈ ಮಾಡಿದಂತಹ ಕಸ್ಟಮರ್ ಅದಕ್ಕೆ ಬೇಕಾದಂತಹ ಕನ್ಸಿಡರೇಷನ್ ಅಥವಾ ಅಮೌಂಟನ್ನು ವಾಪಸ್ ಕೊಡದೇ ಇರುವಂತಹ ರಿಸ್ಕ್. ಸೊ ಕೆಲವು ಕಸ್ಟಮರ್ಸ್ನ ರೀಪೇಮೆಂಟ್ ಕೆಪಾಸಿಟಿ ಕಡಿಮೆ ಇರ್ತದೆ, ಅಂದರೆ ಅವರ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಒಳ್ಳೆಯದಿರುವುದಿಲ್ಲ. ಸೊ ಆಗ ಬಿಸ್ನೆಸ್ ಎಂಟಿಟಿ ಆ ಕ್ರೆಡಿಟ್ ರಿಸ್ಕನ್ನು ತಗೊಳ್ಬೇಕಾಗ್ತದೆ. ಸೊ ಬಿಸ್ನೆಸ್ ಎಂಟಿಟಿ ಅವ ಸೇಲ್ ಮಾಡಿದ ಗೂಡ್ಸಿಗೆ ಇನ್ನು ರಿಟರ್ನ್ ಏನು ಅಮೌಂಟ್ ಬರಬೇಕು, ಅದಕ್ಕೇನು ಕ್ರೆಡಿಟ್ ರಿಸ್ಕ್ ಅಂತ ತಗೊಳ್ತಾನೆ. ಆ ರಿಸ್ಕಿನ ಲೆಕ್ಕದಲ್ಲಿ ಅವ ಜಾಸ್ತಿ ಅಮೌಂಟನ್ನು ಚಾರ್ಜ್ ಮಾಡ್ತಾನೆ. ಸೊ 1 lakh ಒಂದು ಮಿಷನರಿಯ ಕಾಸ್ಟ್ ಇದೆ ಅಂತಂದರೆ, ಒಂದು 5,000 ಅವ ಕ್ರೆಡಿಟ್ ರಿಸ್ಕ್ಗೆ ಬೇಕಾಗಿ ಜಾಸ್ತಿ ಚಾರ್ಜ್ ಮಾಡ್ಬೋದು. ಸೊ ಇದನ್ನು ಕನ್ಸಿಡರ್ ಮಾಡಿದರೆ ಅದು ಕಸ್ಟಮರ್ ಕ್ರೆಡಿಟ್ ರಿಸ್ಕ್ ಆಗ್ತದೆ. ಸ್ಟೆಪ್ 4 ಅಲೋಕೇಟ್ ಟ್ರಾನ್ಸಾಕ್ಷನ್ ಪ್ರೈಸ್. ಅದರಲ್ಲಿ ಅಲೋಕೇಟ್ ಟ್ರಾನ್ಸಾಕ್ಷನ್ ಪ್ರೈಸ್ ಟು ಈಚ್ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್. ಸೊ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಅಂದರೆ ಬಿಸ್ನೆಸ್ ಎಂಟಿಟಿ ಕಸ್ಟಮರ್ಗೆ ಗೂಡ್ಸನ್ನು ಡೆಲಿವರಿ ಮಾಡುವ ಪ್ರಾಮಿಸನ್ನು ಏನು ಫುಲ್ಫಿಲ್ ಮಾಡ್ತಾನೆ, ಅದು ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಆಗ್ತದೆ. ಸೊ ಆ ಗೂಡ್ಸ್ ಡೆಲಿವರ್ ಮಾಡಬೇಕಲ್ವ, ಸೊ ಅಂದರೆ ಆ ಗೂಡ್ಸಿನ ಅಥವಾ ಅಸೆಟ್ನ ಪ್ರೈಸ್ ಎಷ್ಟು, ಆ ಟೋಟಲ್ ಪ್ರೈಸ್ ಅದು ಟ್ರಾನ್ಸಾಕ್ಷನ್ ಪ್ರೈಸ್. ಸೊ ಅದನ್ನು ಡಿಟರ್ಮೈನ್ ಮಾಡಬೇಕು. ಸೊ ಇಲ್ಲಿ ಕೆಲವು ಸಲ ಸ್ಟ್ಯಾಂಡ್ ಅಲೋನ್ ಸೆಲ್ಲಿಂಗ್ ಪ್ರೈಸ್ ಅಂತ ಬರ್ತದೆ. ಸೊ ಒಂದು ಬಂಡಲ್ಡ್ ಗೂಡ್ಸ್ ಆಗಿದ್ರೆ, ಅಂದರೆ ಆ ಒಂದು ಫುಲ್ ಕಾಂಟ್ರಾಕ್ಟಲ್ಲಿ ಕೇವಲ ಒಂದು ಪ್ರಾಡಕ್ಟ್ ಇರೋದಲ್ಲ, 2 ಅಥವಾ 3 ಪ್ರಾಡಕ್ಟ್ ಇದ್ದರೆ, ಪ್ರತಿ ಪ್ರಾಡಕ್ಟಿನ ಪ್ರೈಸನ್ನು ಸಪ್ರೇಟಾಗಿ ಫೈಂಡ್ ಔಟ್ ಮಾಡಿದರೆ ಆ ಸಪ್ರೇಟ್ ಪ್ರೈಸ್ ಸ್ಟ್ಯಾಂಡ್ ಅಲೋನ್ ಸೆಲ್ಲಿಂಗ್ ಪ್ರೈಸ್ ಆಗ್ತದೆ. ಸೊ 2-3 ಸ್ಟ್ಯಾಂಡ್ ಅಲೋನ್ ಸೆಲ್ಲಿಂಗ್ ಪ್ರೈಸಸ್ ಟೋಟಲ್ ಮಾಡಿದಾಗ ನಮಗೆ ಸಿಗೋದು ಟ್ರಾನ್ಸಾಕ್ಷನ್ ಪ್ರೈಸ್ ಆಗ್ತದೆ. ಸೊ ಹಾಗಾಗಿ ಅದು 2 ಅಥವಾ 3 ಪ್ರಾಡಕ್ಟ್ಗಳ ಒಂದು ಗ್ರೂಪ್ ಅಂತಾದರೆ, ಅಂದರೆ ಬಂಡಲ್ಡ್ ಗೂಡ್ಸ್ ಆದರೆ, ಆಗ ಪ್ರೈಸನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಸ್ಟ್ಯಾಂಡ್ ಅಲೋನ್ ಸೆಲ್ಲಿಂಗ್ ಪ್ರೈಸ್. ಸೊ ಸ್ಟ್ಯಾಂಡ್ ಅಲೋನ್ ಸೆಲ್ಲಿಂಗ್ ಪ್ರೈಸ್ ಡಿಟರ್ಮೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಒಂದು ಎಸ್ಟಿಮೇಷನ್ ಮಾಡ್ಬೋದು, ಅಂದರೆ ಟ್ರಾನ್ಸಾಕ್ಷನ್ ಪ್ರೈಸ್ ಇಷ್ಟಾಗ್ತದೆ ಅಂತಾದರೆ ಸ್ಟ್ಯಾಂಡ್ ಅಲೋನ್ ಪ್ರೈಸ್ ಇಷ್ಟಾಗಬಹುದು. ಸ್ಟೆಪ್ 5 ಸ್ಯಾಟಿಸ್ಫೈಡ್ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಈಸ್ ರೆಕಗ್ನೈಸ್ಡ್ ಆಸ್ ರೆವೆನ್ಯೂ. ಅದರಲ್ಲಿ ಎ ಸ್ಯಾಟಿಸ್ಫೈಡ್ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ಟ್ರಾನ್ಸ್ಫರಿಂಗ್ ಕಂಟ್ರೋಲ್ ಆಫ್ ಎ ಪ್ರಾಮಿಸ್ ಗೂಡ್ ಟು ದ ಕಸ್ಟಮರ್. ಸೊ ಒಂದು ಬಿಸ್ನೆಸ್ ಎಂಟಿಟಿ ಆ ಗೂಡ್ಸನ್ನು ಕಸ್ಟಮರ್ನ ಕಂಟ್ರೋಲಿಗೆ ಕೊಟ್ಟು, ಅಂದರೆ ಕಸ್ಟಮರ್ ಅದನ್ನು ಬೇಕಾದ ಹಾಗೆ ಯೂಸ್ ಮಾಡಿಕೊಳ್ಬೋದು. ಸೊ ಇದನ್ನು ಮಾಡೋದ್ರ ಮೂಲಕ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಸ್ಯಾಟಿಸ್ಫೈ ಮಾಡ್ತಾನೆ, ಅಂದರೆ ಅವನ ಪ್ರಾಮಿಸನ್ನು ಫುಲ್ಫಿಲ್ ಮಾಡ್ತಾನೆ. ಪ್ರಾಮಿಸನ್ನು ಫುಲ್ಫಿಲ್ ಮಾಡಿದ್ದಾನೆ ಅಂತಂದರೆ ಅವ ಅದಕ್ಕೆ ಬೇಕಾದಂಥ ಕನ್ಸಿಡರೇಷನ್ ಅಥವಾ ಅಮೌಂಟನ್ನು ರಿಸೀವ್ ಮಾಡಲಿಕ್ಕೆ ಅವನಿಗೆ ರೈಟ್ ಬರ್ತದೆ. ಸೊ ಹಾಗಾಗಿ ಅಲ್ಲಿ ರೆವೆನ್ಯೂವನ್ನು ರೆಕಗ್ನೈಸ್ ಮಾಡೋದು, ಅಂದರೆ ರೆವೆನ್ಯೂ ಕಂಪನಿಗೆ ಬಂದಿದೆ, ಇನ್ಫ್ಲೋ ಆಗಿದೆ ಅಂತ ರೆಕಗ್ನೈಸ್ ಮಾಡ್ಬೋದು. ಎ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಈಸ್ ಸ್ಯಾಟಿಸ್ಫೈಡ್ ಅಟ್ ಎ ಪಾಯಿಂಟ್ ಆಫ್ ಟೈಮ್ ಆರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದರೆ ಒಂದು ಔಟ್ರೈಟ್ ಒಂದು ಫುಲ್ ಪ್ರಾಡಕ್ಟ್ ಕೂಡಲೇ ಸೇಲ್ ಆಗಿಬಿಡ್ತದೆ ಅಂತಂದರೆ ಆಗ ಎ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಈಸ್ ಸ್ಯಾಟಿಸ್ಫೈಡ್ ಅಟ್ ಎ ಪಾಯಿಂಟ್ ಆಫ್ ಟೈಮ್ ಆಗ್ತದೆ. ಸೊ ಎಟ್ ಎ ಪಾಯಿಂಟ್ ಆಫ್ ಟೈಮ್ ಅಂದರೆ ಕೂಡಲೇ ಸೇಲ್ ಆಗಿ ಬಿಡುವುದಿಲ್ಲ, ಅಂದರೆ ಕಸ್ಟಮರ್ ಅದರ ಬೆನಿಫಿಟನ್ನು ರಿಸೀವ್ ಮಾಡ್ತಾ ಇರ್ತಾನೆ ಅಂತಂದರೆ ಆಗ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಆಗ್ತದೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಥವಾ ಓವರ್ ಟೈಮ್ ಆದರೆ, ಇನ್ ಆನ್ ಆಬ್ಲಿಗೇಷನ್ ಸ್ಯಾಟಿಸ್ಫೈಡ್ ಓವರ್ ಟೈಮ್ ದ ಕಸ್ಟಮರ್ ಸೈಮಲ್ಟೇನಿಯಸ್ಲಿ ರಿಸೀವ್ಸ್ ಆ್ಯಂಡ್ ಕನ್ಸ್ಯೂಮ್ಸ್ ದ ಬೆನಿಫಿಟ್ಸ್. ಫಾರ್ ಎಕ್ಸಾಂಪಲ್, ಒಂದು ಮೈನಿಂಗ್ ಕಂಪನಿ ಇದೆ, ಅದು ಕಸ್ಟಮರ್ ಆಗ್ತದೆ, ಅದು ಗೌರ್ಮೆಂಟಿಂದ ಆ ಮೈನನ್ನು ಲೀಸಿಗೆ ತಗೊಳ್ತದೆ. ಸೊ ಗೌರ್ಮೆಂಟ್ ಬಿಸ್ನೆಸ್ ಎಂಟಿಟಿ ಆಗ್ತದೆ. ಸೊ ಮೈನಿಂಗ್ ಕಂಪನಿ ಮೈನಿಂದ ಮಿನರಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತದೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಅದರಿಂದ ಅದು ಮಿನರಲ್ಸನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಪಡ್ಕೊಳ್ತದೆ. ಸೊ ಇಟ್ ರಿಸೀವ್ಸ್ ಆ್ಯಂಡ್ ಕನ್ಸ್ಯೂಮ್ಸ್ ದ ಬೆನಿಫಿಟ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಥವಾ ಸೊ ಇದು ಒಂದು ಸಿಚುವೇಶನ್ ಆಗ್ಬೋದು, ಆಗ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಸ್ಯಾಟಿಸ್ಫೈಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗ್ತದೆ. ಅಥವಾ ದ ಬಿಸ್ನೆಸ್ ಎಂಟಿಟೀಸ್ ಪರ್ಫಾರ್ಮೆನ್ಸ್ ಕ್ರಿಯೇಟ್ಸ್ ಆರ್ ಎನ್ಹ್ಯಾನ್ಸಸ್ ಆನ್ ಅಸೆಟ್ ದಟ್ ದ ಕಸ್ಟಮರ್ ಕಂಟ್ರೋಲ್ಸ್. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಸೊ ಅವ ಬಿಸ್ನೆಸ್ ಎಂಟಿಟಿ ಆಗ್ತಾನೆ. ಸೊ ಅವ ಒಂದು ಅಸೆಟನ್ನು ಕ್ರಿಯೇಟ್ ಮಾಡ್ತಾನೆ ಅಥವಾ ಇದ್ದ ಅಸೆಟನ್ನೇ ಇಂಪ್ರೂವ್ ಮಾಡ್ತಾನೆ.
ಸೊ ಅಸೆಟ್ ಯಾರ ಕೈಯಲ್ಲಿ ಇರ್ತದೆ? ಸೊ ಈ ಎಕ್ಸಾಂಪಲಲ್ಲಿ ಲ್ಯಾಂಡ್ ಓನರ್ನ ಕೈಯಲ್ಲಿ ಅಸೆಟ್ ಇರ್ತದೆ. ಸೊ ಅದು ಲ್ಯಾಂಡ್ ಓನರ್ ಕಸ್ಟಮರ್ ಆಗ್ತಾನೆ. ಸೊ ಲ್ಯಾಂಡ್ ಓನರ್ನಲ್ಲಿ ಏನು ಲ್ಯಾಂಡ್ ಇರ್ತದೆ ಅಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ತಾನೆ. ಸೊ ಅಂದರೆ ಬಿಸ್ನೆಸ್ ಎಂಟಿಟಿ ಕ್ರಿಯೇಟ್ಸ್ ಅನ್ ಅಸೆಟ್, ಬಿಸ್ನೆಸ್ ಎಂಟಿಟಿ ಕ್ರಿಯೇಟ್ಸ್ ಆರ್ ಬಿಲ್ಡ್ಸ್ ಎ ಬಿಲ್ಡಿಂಗ್ ದಯರ್. ಸೊ ಆಗ ಆ ಅಸೆಟ್ ಎನ್ಹ್ಯಾನ್ಸಸ್ ಅನ್ ಅಸೆಟ್, ಅಂದರೆ ಲ್ಯಾಂಡ್ ಅಂತ ಏನೋ ಅಸೆಟ್ ಇದೆ ಅದು ಎನ್ಹ್ಯಾನ್ಸ್ ಆಗ್ತದೆ. ಸೊ ಇದು ಕೂಡ ಒಂದು ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ ಸ್ಯಾಟಿಸ್ಫೈಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದರೆ ಬಿಲ್ಡಿಂಗ್ ಕೂಡಲೇ ಒಂದು ಮೊಮೆಂಟಲ್ಲಿ ಆಗಿಬಿಡುವುದಿಲ್ಲ. ಸೊ ಹಾಗಾಗಿ ಅದು ಇವಾಗ ಏನು ಅಸೆಟನ್ನು ಕ್ರಿಯೇಟ್ ಮಾಡ್ತಾ ಇರಬೇಕಾಗ್ತದೆ ಯಾರು? ಬಿಸ್ನೆಸ್ ಎಂಟಿಟಿ. ಸೊ ಕಂಡೀಷನ್ ಫಸ್ಟ್ ಅಥವಾ ಕಂಡೀಷನ್ ಸೆಕೆಂಡ್, ಇದರಲ್ಲಿ ಯಾವುದು ಎರಡರಲ್ಲಿ ಒಂದು ಸ್ಯಾಟಿಸ್ಫೈ ಆದ ಕೂಡ ನಾವು ಎನ್ ಆಬ್ಲಿಗೇಷನ್ ಸ್ಯಾಟಿಸ್ಫೈಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ಬೋದು.